ಶ್ರೀದೇವಿ ಅವ್ರು ನಾವು ಕೇಳಿದಂಗೆ ಅಪ್ಪು ಅವ್ರದ್ದು ಅಭಿಮಾನಿ, ಅವ್ರ ಅಚ್ಚೆ ಎಲ್ಲ ಹಾಕಿಸ್ಕೊಂಡಿದ್ರು, ಆ ತರದಿದ್ರು. ಸೊ ಅಪ್ಪು ಅವ್ರದ್ದು ಇದ್ದಿದ್ರೆ ಈ ರೀತಿಯ ಘಟನೆ ಆಗ್ತಾ ಇತ್ತು? ಖಂಡಿತ ಆಗ್ತಿರ್ಲಿಲ್ಲ. ಅಪ್ಪು ಇದ್ದಿದ್ರೆ ಈ ತರ ಘಟನೆ ಆಗ್ತಿರ್ಲಿಲ್ಲ. ಅವರು ಎಲ್ಲಾನು ಸರಿ ಮಾಡೋರು. ಅಪ್ಪುದು ಅಭಿಮಾನಿ ಅಂತ ಶ್ರೀದೇವಿ ತುಂಬಾನೇ ಇಷ್ಟಪಡ್ತಾರೆ. ಅಪ್ಪುಗೆ ನನ್ನ ಮಗಳ ಕಂಡ್ರೆ ತುಂಬಾ ಪ್ರೀತಿ, ಅಪ್ಪು ಕಂಡ್ರೆ ಇವಳಿಗೂ ಪ್ರೀತಿ. ಈ ಶ್ರೀದೇವಿ ಒಂದಿನ ಕಾಣಲಿಲ್ಲ ಅಂದ್ರೆ ಎಲ್ಲಿದೆಯಾ ಅಂತ ಹುಡಿಕೊಂಡು ಬರ್ತಿದ್ದ ಅಂತವ್ರು ಅಪ್ಪು. ಅವರ ಹೆಂಡತಿನೂ ಅಷ್ಟೇ, ಅಶ್ವಿನಿ ಅವರು ಅಷ್ಟೇ. ಶ್ರೀದೇವಿ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ಹೌದು ಹೌದು, ಅವ್ರಿದ್ರೆ ಇದಾಗ್ತಿರ್ಲಿಲ್ಲ, ಖಂಡಿತ ಆಗ್ತಿರ್ಲಿಲ್ಲ. ಈಗ ಶಿವಣ್ಣ ಅವರು ದೊಡ್ಡವರು ಅಂತ ಇದ್ದಾರೆ, ಶಿವಣ್ಣ ಅವ್ರ ಜೊತೆ ಮಾತನಾಡುವಂತ ಪ್ರಯತ್ನ ಆಗಿದ್ಯಾ ಅಥವಾ ಹೇಗೆ ಅಂತ? ಗೀತಾ ಶಿವರಾಜ್ ಕುಮಾರ್ ಅವರು ಮಾತಾಡೋಣ ಅಂತ ಅನ್ನಿಸ್ತು, ಆಮೇಲೆ ಭೇಟಿ ಮಾಡಕ್ ಆಗ್ಲಿಲ್ಲ. ಈ ಸಾರಿ ಮಗಳು ಬಂದಾಗ ಮಗಳು ಹೂ ಅಂದ್ರೆ ಹೋಗಿ ಭೇಟಿ ಮಾಡ್ತೀನಿ, ಮಾತಾಡ್ತೀನಿ. ಶಿವಮೊಗ್ಗದಲ್ಲಿ ಮಾತನಾಡಿದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಅವ್ರು ಇಲ್ಲಿ ಮೈಸೂರಲ್ಲಿ ಇರ್ತಾರೆ ಜಾಸ್ತಿ. ಮಗಳು ಬಂದಾಗ ಒಂದ್ಸಾರಿ ಹೋಗಿ ವಿಷಯ ಹೇಳಿ ಬರ್ತೀವಿ. ಅದು ನಾವು ಹೇಳ್ಬೇಕು ಹೇಳಿ ಬರ್ತೀವಿ. ಇನ್ನು ವಿಶ್ವಾಸ ಇದೆಯಾ ತಮ್ಗೆ ಇದು ಸರಿ ಹೋಗ್ಬೋದು ಅಥವಾ ಸರಿ ಆಗ್ಬೇಕು ಅಂತ ಒಂದು ಆಸೆ ಕನಸು ಏನಾದ್ರು ಇದೆಯಾ? ಅಥವಾ ಮಗಳೇನಂತಾರೆ ಚೆನ್ನಾಗಾದ್ರೆ ಅವನು ರಾಜ ಆಗ್ತಾನೆ, ಚೆನ್ನಾಗಾಗ್ಲಿಲ್ಲ ಅಂದ್ರೆ ಅವನ ಹಣೆ ಬರ. ಅಂದ್ರೆ ಯಾವ ರೀತಿ? ಅವನೇನ್ ಬೇಕಾದ್ರೆ ಆಗ್ಬೋದು. ಅಲ್ಲ, ಚೆನ್ನಾಗ್ ಆಗ್ತಾನೆ ನಿಮ್ಮ ಮಗಳ ನನ್ನ ಮಗಳಿಂದ, ನಮ್ಮಿಂದ, ನಾವು ನಮ್ಮ ಮಗನಂಗೆ ನೋಡ್ಕೊತಿದ್ವಲ್ಲ ಅವನಿಗೆ, ಅದರಿಂದ ಅವ್ನು ಚೆನ್ನಾಗಾಗ್ತಾನೆ, ಖಂಡಿತ ಚೆನ್ನಾಗಾಗ್ತಾನೆ. ನಮ್ಮ ಮಗಳು ಬಿಟ್ಟು ಹೋದ್ರೆ ಹೇಳಕ್ಕಾಗಲ್ಲ. ಈಗ ಅವರು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ ಅವ್ರ ಜೊತೆ ಮಾತನಾಡುವಂತ ಕೆಲಸ ಏನಾದ್ರು ಆಗಿತ್ತ ಅಥವಾ ಏನ್ ಹೇಳ್ತಾರೆ ಅವರು? ಅವ್ರೇನು ಮಾತಾಡಕ್ಕೆ ಬರಲ್ಲ. ಅವರೇ ಮಧ್ಯ ನಿಂತಿದ್ದಾರೆ ಅಂತ ಇದಕ್ಕೆ? ಅವರೇ ಸಂಬಂಧ ಕಿತ್ತಾಕಕ್ಕೆ ಅವರೇ ಕಾರಣ. ಯಾವ ರೀತಿ? ಅವ್ರ ಅಪ್ಪ ಅಮ್ಮನೇ ಕಾರಣ. ಮಗನ ಬುದ್ಧಿ ಹೇಳ್ಬೋದಲ್ವಾ, ಮಗನಿಗೆ ಒಳ್ಳೆ ಬುದ್ಧಿ ಹೇಳ್ಬೋದು, ಅಥವಾ ಅವ್ರ ಕೈಲಿ ಹೇಳಕ್ಕಾಗ್ದಿರ ನಾವಿದ್ದೀವಿ, ನಮ್ಗೆ ಹೇಳ್ಬೋದು. ನಾವು ಅವನ ಜೊತೆ ನಾವಾಗೆ ಅವನ ಜೊತೆ ಮಾತಾಡೋಣ ಅಂತ ಹೋದ್ರೆ ಮಾತಾಡಕ್ ಬಿಡ್ಲಿಲ್ಲ ಅವ್ರ ಮನೇಲಿ. ಮಧ್ಯ ಬಂದು ಕೂತ್ಕೊಂಡ್ರು. ಒಬ್ಬಳೇ ಮಗಳು ನಿಮ್ದು? ನನ್ಗೆ ಇಬ್ರು ಮಕ್ಕಳು, ಇಬ್ರು ಹೆಣ್ಮಕ್ಳೇ. ಇವಳು ಎರಡನೇ ಮಗಳು, ಅವಳು ಇನ್ನೊಬ್ಳು ದೊಡ್ಡ ಮಗಳು. ದೊಡ್ಡಳಿಯ ಬಂದು ಸಾಫ್ಟ್ವೇರ್ ಇಂಜಿನಿಯರು, ರ್ಯಾಂಕ್ ಸ್ಟೂಡೆಂಟ್ ಅಂತ, ಫಸ್ಟ್ ರ್ಯಾಂಕ್ ME ಅವ್ರಿಗೆಲ್ಲ ಅನುಕೂಲನೂ ನಾನು ಮಾಡಿಕೊಟ್ಟಿದ್ದೀನಿ. ಏನಾದ್ರೆ ಇಬ್ರು ಈಗ ಒಂದಾಗ್ಬೋದು ಅಂತ ಸರ್? ಯಾವ ರೀತಿ ಆದ್ರೆ ಅಂತ? ಈಗ ಅವ್ರವರೇ ತಿಳ್ಕೊಬೇಕು, ಇಬ್ಬರೇ ತಿಳ್ಕೊಬೇಕು. ನನ್ನ ಮಗಳು ತಿಳ್ಕೊತಾಳೆ, ಬೇಕಾದ್ರೆ ಅವ್ನು ತಿಳ್ಕೊಬೇಕು.